ಬಂದೀವಿ. ಎಲ್ಲಿ ಅಮೃತ? ಡ್ರೀಮ್ ಪ್ಲೇಸ್ ಒಂಥರ ನೋಡ್ರಿ, ನಾವೆಲ್ಲೇ ಯಾವುದೋ ಒಂದು ಪ್ಲೇಸಿಗೆ ಹೋಗ್ಬೇಕಾದ್ರೂ ನಾವು ಫಸ್ಟಿಗೆ ಏನು ಮಾಡ್ತೀವಪ್ಪ ಅಂತಂದ್ರೆ ಗಾಡಿ ಪೂಜೆ ಇಟ್ಟು ಗಾಡಿ ಪೂಜೆ ಮಾಡಿ ನಿಂಬೆಕಾಯಿ ಇಟ್ಟು ಅದ್ರ ಮ್ಯಾಗ ಜಿಗಿಸ್ಕೊಂಡು ಗಾಡಿ ಹೋಗ್ತೀವಿ. ಹಂಗೆ ನಾವು ದುರ್ಗಾದೇವಿ ಗುಡಿ ಮುಂದೆ ಹೋಗಿ ಅಲ್ಲಿ ನಮ್ಮ ಫ್ರೆಂಡ್ಸ್ ಒಂದು ಸ್ವಲ್ಪ ಬರೋದಿದ್ರು ಅವ್ರನ್ನ ಕರ್ಕೊಂಡು ನೆಕ್ಸ್ಟ್ ನಮ್ಮ ಗಾಡಿ ಪೂಜೆ ಮಾಡ್ಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿ ನಮ್ಮ ಒಂದು ಜಗದಾಳದ ಗ್ರಾಮ ದೇವತೆ ಆದಂಥ ದುರ್ಗಾದೇವಿ ಗುಡಿಯಿಂದ. ದೇವ್ರ ನಮ್ಮ ಬಾಗುಗೆ ಒಳ್ಳೇದು ಮಾಡಪ್ಪ. ಜೈ ಶ್ರೀರಾಮ್. 2000 years. ಯಾವ ಪ್ಲೇಸ್ ಅಂತಂದ್ರೆ ಫ್ರೆಶಪ್ ಆಗಿ ಹೋಗಾತವು. ಫ್ರೆಶಪ್ ಆಗಿ ಅಲ್ಲಿ ಹೋಗಬೇಕು, ಜಲ್ದಿ ಹೋಗ್ಬೇಕಂತೈತಿ. ಬಟ್ ಇವ್ರು ಸಾವಕಾಶ ರೆಡಿ ಆಗತ್ತಾರೆ, ಯಾವಾಗ ಹೋಗ್ತಾರೆ ಗೊತ್ತಿಲ್ಲ. ನಾವು ರೆಡಿಯಾಗಿ ಹೋಗ್ತೇವೆ, ನಿನ್ನೂ ಕರ್ಕೊಂಡು ಹೋಗ್ತೇವೆ. A few moments later. ಫೈನಲಿ ಹಿಂಗೆ ರೆಡಿಯಾಗಿ ನಾವು ಆಗಲೇ ಇಟ್ಟಂಕಿಂತ ಹಿಂಗೆ ರೆಡಿಯಾಗಿ ಹೋಗಾತವು. ನಾವು ಎಲ್ಲಿ ಹೋಗ್ಬೇಕಿತ್ತಲ್ಲ ನಾ ಹೆಂಗೆ ಕಣಾತ ಅಮೃತಂಕಿತ ಕಣ್ಕಣ ಅವಿ ಚಂದ ಇಲ್ಲ ಇಲ್ಲ ಏನು ಬೇಡ ಏನು ನೋಡುದ. ನಮ್ಮ ಫ್ರೆಂಡ್ಸ್ ಅಲ್ಲೋ ನಮ್ಮ ಬಜರಂಗಿ ಭಕ್ತರು ಅವರು. A few moments later. ನಮ್ಮ ಡ್ರೀಮ್ ಪ್ಲೇಸಿಗೆ ಬರೋಣ ಫುಲ್ ಖುಷಿ ಆಗತೈತಿ. ಇಲ್ಲಿಂದ ನಮ್ಮ ಡ್ರೀಮ್ ಪ್ಲೇಸ್ ಈಚೆ ಕಡೆ ಬಾ ಅಮ್ಮಿ. ಅಲ್ಲಿ ಹೋದ್ರೆ ನಮ್ದು ಡ್ರೀಮ್ ಪ್ಲೇಸ್ ಕಂಪ್ಲೀಟ್. ಫುಲ್ ಖುಷಿ ಆಗತೈತಿ ಇವತ್ತು. ಅದು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಖುಷಿ ಆಗತೈತಿ, ಫುಲ್ ಹ್ಯಾಪಿ. ಏನು ಹೇಳಕ್ಕೆ ಕಾಯಿ ಶಾಲ್ ತಗೋಬೇಕಂದ್ರೆ ಏನು ತಗೋಬೇಕು? ನೀವು ತಗೋತೀರಿ ಶಾಲ? ಶಾಲಿಗೆ ಎಷ್ಟು? ಎದಕ್ಕೆ ಬ್ಯಾಡ ಅಂತ ಇರ್ರಿ ಬ್ಯಾಡತ್ರಿ. ಈಗ ಇಲ್ಲಿ ಬಂದು ಇಂಥ ಹಾಡುಗಳು ನೆನಪಾಗತ್ತ. ನಂಗೆ ನನ್ನ ದೇವ್ರಿಗೆ ಇಷ್ಟ ಅಲ್ಲಿ ಇರ್ತಾವನ ನೋಡಿರುತ್ತ ಇಲ್ಲ ಇವು ಅದ ನೋಡ ಇಲ್ಲಿ. ನಾ ಯಾಕೆ ಯಾರಿಗೆ ತಗೋಬೇಕು ಹೇಳಿ? ಅಮೃತನ್ ಫ್ರೆಂಡ್ಸ್ ಹಾಯ್. ಗೋಮಾತೆ I'm full ಖುಷಿಯಾಗಿ ಯಾವತ್ತ ಈ ಕಡೆ ಬಾ ಕಾಣೋದೇ ಇಲ್ಲ. ಐ ಕಾಂಟ್ ಎಕ್ಸ್ಪ್ರೆಸ್ ಐ ಕಾಂಟ್. ಹನುಮನ ಜನ್ಮಸ್ಥಳ.
ಜೈ ಶ್ರೀರಾಮ್. ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡೀವಿ. ಅದಕ್ಕೆ ನಮ್ಮ ಬೆಟ್ಟ ಹತ್ತುವ ಪಯಣ ಇಲ್ಲಿಂದ ಸ್ಟಾರ್ಟ್. ನಾವು ಒಂದು 2-3 ಊರಿಗೆ ಹೋಗಾರದೀವಿ. ಹೆಂಗೆ ಅನ್ಸಾದತ್ತಿ ಇಲ್ಲಿ ಕೊಪ್ಪಳಕ್ಕೆ ಗವಿಸಿದ್ದೇಶ್ವರ ಮಠ ಐತ್ಲಾ ಅಲ್ಲಿ ಮತ್ತು ಹಂಪಿಗೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. A few moments later. ಫೈನಲಿ ಗುಡ್ಡ ಹತ್ತೀವಿ. ದೇವ್ರ ದರ್ಶನಕ್ಕೆ ಹೋಗ್ಬೇಕೀಗ. ಫೋಟೋಗ್ರಾಫರ್ ನಾ ಅದೀನಿ ನಮ್ಮ ಊರಾಗ. ಇಷ್ಟು ಜನ ಅದಾರ. ಇಷ್ಟು ಜನ ಮಧ್ಯೆ ನಮಗೆ ದರ್ಶನ ಸಿಗ್ಬೇಕು. ಫೈನಲಿ ಪ್ಲೇಸ್ ಅಂದೀವಿ. ನಿಮ್ಮದು ಯಾರ್ದಾರ ಈ ಪ್ಲೇಸ್ ಡ್ರೀಮ್ ಪ್ಲೇಸ್ ಅಂತಂದ್ರೆ ಬರ್ರಿ ವಾಪಸ್ ನಮ್ಮ ವಿಡಿಯೋಕ್ಕೆ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಲೈಕ್ ಮಾಡಿ. ನಾವು ಅಂದ್ಕೊಂಡಿರೋ ಡ್ರೀಮ್ ಪ್ಲೇಸ್ ಒಳಗೆ ಫಸ್ಟ್ ಪ್ಲೇಸ್ನ ಸಕ್ಸಸ್ಫುಲಿ ಬಂದು ಕಂಪ್ಲೀಟ್ ಮಾಡೀವಿ. ಇನ್ನು ಮುಂದಿನ ಡ್ರೀಮ್ ಪ್ಲೇಸ್ನು ಹಿಂಗೆ ಹೋಗಕ್ಕೆ ನಿಮ್ಮೆಲ್ಲರದ್ದು ಸಪೋರ್ಟ್ ಇರಲಿ ಅಂತ ಹೇಳ್ಕೊತೀವಿ. ನೀವು ಯಾರ್ಯಾರು ಇಲ್ಲಿ ಬರ್ಬೇಕಂತ ಆಸೆ ಇಟ್ಕೊಂಡ್ರಿ, ಯಾರ್ಯಾರ್ದು ಇದು ಡ್ರೀಮ್ ಪ್ಲೇಸ್ ಆಗೈತಿ ಅವರೆಲ್ಲ ಬಂದು ನೋಡ್ರಿ. ಭಾರಿ ಪ್ಲೇಸ್ ಮನಸ್ಸಿಗೆ ನೆಮ್ಮದಿ. ನೆಕ್ಸ್ಟ್ ಹುಟ್ಟಿ ಸ್ಥಳ ಅಂದ ತಕ್ಷಣ ಬೆಟ್ಟದ ಮೇಲೆಲ್ಲ ಅಡ್ಡಾಡಿ ಫೋಟೋ ತಕ್ಕೊಂಡು ವಾಪಸ್ ಇವಾಗ ಕೆಳಗಿಳಿ ಆತವ. ನಾವು ಅಲ್ಲಿ ಮ್ಯಾಲೆ ಎಂಥ ಎಕ್ಸ್ಪೀರಿಯೆನ್ಸ್ ಆತಂದ್ರೆ ಒಂಥರ ನೆಮ್ಮದಿ ಕೊಡೋ ಸ್ಥಳ ಅನ್ನಿಸ್ತು. ಮತ್ತು ಫಸ್ಟ್ ಟೈಮ್ ಬಂದಿದ್ವಿ ಅಂಜನಾದ್ರಿಗೆ. ಫುಲ್ ಖುಷಿ ಆಯಿತು. ಅದೇ ರೀತಿ ವಾಪಸ್ ಹೋಗೋ ಮುಂದೆ ಸ್ವಲ್ಪ ತ್ರಾಸ ಆಗುತ್ತೆ, ಅಂದ್ರೆ ಕಾಲದು ನೋಯ್ತಾವು. ಬರೋ ಮುಂದೆ ಅಂಥದ್ದು ಆಗೋದಿಲ್ಲ. ಒಂಥರ ಖುಷಿ ಆಯ್ತು. ಅದನ್ನ ಹೆಂಗೆ ಗೊತ್ತಾಗುತ್ತೆ ಅಂದರೆ ಹೋಗ್ಬೇಕಂತಂದು ಯಾವಾಗೋ ಅಂದ್ಕೊಂಡಿದ್ದೀವಿ. ಅದು ಇವಾಗ ಕಂಪ್ಲೀಟ್ ಆಯ್ತು ನಮ್ದು ಅಂಜನಾದ್ರಿಗೆ ಹೋಗೋದು. ಒಂಥರ ಖುಷಿ ಆಯ್ತು. ವಾಪಸ್ ಖುಷಿ ಆತನ ಆದರೆ ಅದನ್ನ ಹೇಳೋಕ್ಕಾಗಲ್ತು. ಅಂಜನಾದ್ರಿ ಮಸ್ತ್ ಐತಿ ಪ್ಲೇಸ. ಅಂದ್ರೆ ಈಗ ಮುಗಿಸಿ ನೆಕ್ಸ್ಟ್ ಹಂಪಿಗೆ ಹೋಗ್ತಾ ಇದ್ದೀವಿ. ಇಂಥ ಫ್ರೆಂಡ್ಸ್ ನಮ್ಮ ಜೊತೆ ಎಲ್ಲ ಬರ್ತಾರೆ. ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇವತ್ತು ಸಕ್ಸಸ್ಫುಲಿ ನಮ್ಮ ಡ್ರೀಮ್ ಪ್ಲೇಸ್ನ ಕಂಪ್ಲೀಟ್ ಮಾಡಿದ್ದೀವಿ. ನೆಕ್ಸ್ಟ್ ಒಂದು ಪ್ಲೇಸಿಗೆ ಹೋಗ್ಬೇಕಂತ ಮಾಡೀವಿ. ಅದೇನಾಕೈತೆ ನೋಡ್ಬೇಕು. ಹೋಗೋದಾದ್ರೆ ಅಲ್ಲಿದು ಇನ್ನೊಂದು ವಿಡಿಯೋದೊಳಗೆ ಹಾಕ್ತವು. ವಿಡಿಯೋ ಮಾಡೋಕ್ಕೆ ಸಾಧ್ಯ ಆದ್ರೆ ಮಾಡ್ತಾವು, ಇಲ್ಲ ಅಂದರೆ ಇಲ್ಲ. ಇವತ್ತಿಗೆ ಅಂಜನಾದ್ರಿ ಲಾಗ್ ನೀವು ಬರ್ರಿ. ಮಸ್ತ್ ಪ್ಲೇಸ್ ಐತಿ ನೋಡ್ರಿ. ಒಂದು ನಿಮ್ಮಪ್ಪನ ಆಶೀರ್ವಾದ ಪಡ್ಕೊಳ್ರಿ. ಯಾರ್ಯಾರು ನೀವು ನಮ್ಗತ್ತಿನ ಈ ಒಂದು ಪ್ಲೇಸ್ನ ಡ್ರೀಮ್ ಪ್ಲೇಸ್ ಆಗಿ ಇಟ್ಕೊಂಡ್ರಿ, ಇಲ್ಲಿ ಯಾರ ಜೊತೆ ಬರ್ಬೇಕು ಅನ್ಕೊಂಡ್ರಿ ಅನ್ನೋದನ್ನ ಕಮೆಂಟ್ ಜೊತೆ ಬರ್ರಿ ಮತ್ತೆ ಲೈಕ್ ಮಾಡಿರಿ. ಒಂದು ಪ್ಲೇಟ್ ಬಜಿ ರೀ. ಮತ್ತೆ ಸಿಗುವ ಬಾಯ್.